ಬಟ್ ಬಹಳಷ್ಟು ಸಲ ಏನಾಗುತ್ತೆ, ಒಂದು 30% ಜನರಲ್ಲಿ ಮದುವೆ ಆದವರು ಅವರು ಮಕ್ಕಳಾಗಿಲ್ಲ ಅಂತ ಬರ್ತಾರೆ. ಸೊ ಮಕ್ಕಳಾಗದೇ ಇರುವಂಥವರಲ್ಲಿ ಒಂದು 30% ಜನರಿಗೆ ಈ ಫೈಬ್ರಾಯ್ಡ್ ಕೂಡ ಕಾರಣ ಆಗುತ್ತೆ. ಅಂದರೆ ನೀವು ಕೇಳ್ಬೋದು, ಈಗ ಗಡ್ಡೆ ಇರೋರಿಗೆಲ್ಲ ಮಕ್ಕಳಾಗೋದೇ ಇಲ್ವಾ ಅಂತ. ಹಾಗೇನೂ ಇಲ್ಲ. ಅದು ಗಡ್ಡೆ ಎಷ್ಟಿದೆ ಅಥವಾ ಯಾವ ಜಾಗದಲ್ಲಿದೆ ಅಥವಾ ಎಷ್ಟು ದೊಡ್ಡದು ಗಡ್ಡೆ ಇದೆ, ಅದು ಗರ್ಭಧಾರಣೆಗೆ ಯಾವ ರೀತಿ ಅಡ್ಡ ಬರ್ತಾ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಹೀಗಾಗಿ ನಾವು ಅದನ್ನು ಕಂಡು ಹಿಡಿದ ಮೇಲೆ ಅದು ಸಬ್ ಮ್ಯೂಕಸ್ ಇದೆಯಾ ಅಥವಾ ಪೆಡಂಕ್ಲೇಟೆಡ್ ಇದೆಯಾ ಅಥವಾ ಸಬ್ ಸೀರಸ್ ಇದೆಯಾ ಆ ರೀತಿ ನೋಡಿ, ಅದರ ಸೈಜ್ ಎಷ್ಟಿದೆ ನೋಡಿ, ಅದಕ್ಕೆ ಸರಿಯಾದ ಒಂದು ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಖಂಡಿತ ಪ್ರೆಗ್ನೆನ್ಸಿ ಅಥವಾ ಗರ್ಭಧಾರಣೆ ಮಾಡ್ಬೋದು.